ಹೇ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಆ ದಿವಸಗಳ ನಂತರ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಅಂದರೆ ನಾನು ಒಂದು 3 ಡೇಸ್ ಮನೆಯಲ್ಲಿ ಇರಲಿಲ್ಲ. ಒಂದು ಫ್ಯಾಮಿಲಿಯವರ ಮನೆಗೆ ಹೋಗಿದ್ದೆ. ಹಾಗೆ ಬ್ರದರ್ ಇಲ್ಲಿದ್ದ, ಅಲ್ಲಿ ಹೋಗುವಾಗ ವ್ಲಾಗ್ ಮಾಡಬೇಕಂತ ಎನಿಸಿದ್ದೆ. ಬಟ್ ಮೊಬೈಲ್ ಅಣ್ಣನ ಕೈಲಿತ್ತಲ್ಲ, ಹಾಗೆ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಸಂಡೇ, ಇವತ್ತು ಬ್ರದರ್ ಸಹ ಮನೆಯಲ್ಲಿದ್ದಾನೆ. ಹಾಗೆ ಇವತ್ತೊಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಬ್ಲಾಗ್ಗೆ ನಿಮ್ಮೆಲ್ಲರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಹೇಗಿರುತ್ತೆ ಏನು ಎಂಬುದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಾನು ಮೊನ್ನೆಲ್ಲ ಇದು ಅಲಸಂದೆ ಬೀಜ ಹಾಕಿದ್ದೆ, ಅದು ಗಿಡ ಸಹ ಬಂದಿತ್ತು. ಒಂದು ಬ್ಲಾಗಲ್ಲಿ ನಾನು ತೋರಿಸ್ತಿದ್ದೆ. ನಾನು ಅಲ್ಲಿ ಫ್ಯಾಮಿಲಿಯವರ ಮನೆಗೆ ಹೋಗಿದ್ದೆಲ್ಲ. ಸೊ ಅಲ್ಲಿಂದ ಬರುವಾಗ ಆ ಗಿಡದ ಅವಸ್ಥೆ ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ಎಲ್ಲ ಹುಳ ತಿಂದಿದೆ ನೋಡಿ, ಫುಲ್ ಹಾಳಾಗಿದೆ. ಎಷ್ಟು ಚಂದ ಗಿಡ ಬಂದಿತ್ತು ಗೊತ್ತಾ? ನೋಡಿ, ಇದೆಷ್ಟು ಗಿಡ ಇದೆಲ್ಲ ಹುಳ ತಿಂದು ಹಾಳು ಮಾಡಿದೆ ಇದನ್ನು ನೋಡಿ. ಇದರಲ್ಲಿ ನೋಡಿ ಗೈಸ್, ಮೆಣಸಿನಕಾಯಿ ಹಣ್ಣಾಗಿದೆ. ಇದರಲ್ಲಿ 2-3 ಆಗಿದೆ. ತುಂಬ ಗಿಡ ಹಾಳಾಗಿ ಹೋಯ್ತಲ್ಲ, ಅದು ತುಂಬ ಹೋಯ್ತು ಗಿಡ ಎಲ್ಲ. ಇದು ನೋಡಿ, ಇದು ನಾನು ಈಚೆ ಸೈಡ್ ಮನೆ ಪಕ್ಕದಲ್ಲಿ ಇದು ಹಾಕಿದ್ದು ಬೀಜ. ಇದರ ಗಿಡ ನೋಡಿ, ನಾನು ಹೋಗುವಾಗ ಬೀಜ ಹಾಕಿ ಹೋದದ್ದು, ಅದು ಬರುವಾಗ ಇಷ್ಟು ದೊಡ್ಡ ಗಿಡ ಆಗಿತ್ತು ನೋಡಿ. ಅಂತ ಈ ಗಿಡ ಏನಾಗಲಿಲ್ಲ. ನಾನಿವಾಗ ರೀಲ್ಸ್ ಶೂಟ್ ಮಾಡಲಿಕ್ಕೆ ಹೊರಟಿದ್ದೇನೆ. ತುಂಬ ದಿವಸ ಆಯಿತು ಡ್ಯಾನ್ಸ್ ಮಾಡದೆ. ಹಾಗೆ ಇವತ್ತು 2-3 ಡ್ಯಾನ್ಸ್ ಮಾಡಬೇಕಂತ ನಿನ್ನೆ ಪ್ರಾಕ್ಟೀಸ್ ಮಾಡಿದ್ದೆ. ಹಾಗೆ ಇವತ್ತು ಮಾಡಬೇಕಂತ ಹೊರಟಿದ್ದೇನೆ. ನೋಡುವ ಹೇಗೆ ಆಗ್ತದೆ ಅಂತ. ರೀಲ್ಸ್ ಶೂಟ್ ಮಾಡಿ ಮುಗಿಸುವಾಗ ಎಷ್ಟೊತ್ತಾಯಿತು. ಇಲ್ಲಿ ನೋಡಿ, ಅಣ್ಣ ಮಿಷಿನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಮರದ ಮಿಷಿನ್ ಇದೆಯಲ್ಲ, ಅದರ ಪಾರ್ಟ್ ಎಲ್ಲ ತೆಗೆದು ಬದಿಗಿಟ್ಟಿದ್ದಾನೆ ಅವನು. ಗೈಸ್, ಏನು ಗೊತ್ತಾ, ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿ ನಾನು ಆವಾಗ ರೀಲ್ಸ್ ಮಾಡಿದ್ದಲ್ಲ, ಅದನ್ನು ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ಇಲ್ಲಿಗೆ ನಮ್ಮ ಮನೆಗೆ ನೆಂಟರು ಬಂದರು. ಹಾಗೆ ಸೀದಾ ಈ ಕಡೆ ಬಂದೆ. ನನ್ನನ್ನು ನೋಡಿ ಓಡಿದ್ರು ಮಾತ್ರ. ಇತ್ತು ನಾನು ನೋಡುವಾಗ, ಇಲ್ಲಿಂದ ಸೀದಾ ಓಡಿದೆ. ಮಂಗ ಗೈಸ್, ಮಂಗಗಳ ಕಾಟ. ಮಧ್ಯಾಹ್ನ ನಾವೆಲ್ಲ ಒಳಗೆ ಮಲಗಿದ್ರೆ ಈ ಕಡೆಯಿಂದ ಬಂದು ಎಲ್ಲ ಉಪದ್ರ ಮಾಡಿ ಬಿಡ್ತದೆ. ನಮಗೆ ಕಾಣುವುದಿಲ್ಲ ಅಲ್ಲ, ಒಳಗಿದ್ರೆ ಗೊತ್ತೇ ಆಗುದಿಲ್ಲ ಅದು ಮೆಲ್ಲ ಬರುವುದು. ಇವಾಗ ಆಚೆ ಓಡಿದೆ. ಅದು ಹತ್ತಿರ ಕೂತ್ಕೊಂಡಿದ್ರು ಕೆಲವೊಂದ್ಸಲ ಗೊತ್ತಾಗುದಿಲ್ಲ, ಫುಲ್ಲು ಮರಾಣಿ ಇರೋದಲ್ಲ. ಹಾಗೆ ನಾನು ಆವಾಗ 3 ರೀಲ್ಸ್ ಮಾಡಿದ್ದೆ. ಇನ್ನು ಪ್ರಾಕ್ಟೀಸ್ ಮಾಡಿದ್ದೆ, 3 ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೆ. ಅದಿಲ್ಲಿ ಮಾಡಿ ಮುಗಿಸುವಾಗ ತುಂಬ ಟೈಮ್ ಆಯಿತು. ಅಂದರೆ ನಿನ್ನೆ ಕಲ್ತದ್ದು ಇವತ್ತಿಗೆ ಆಗುವಾಗ ಮರ್ತೋಗ್ತದೆ. ಹಾಗೆ ಅದು ಎಷ್ಟಾದರೂ ನಾವು ಕ್ಯಾಮರಾದ ಮುಂದೆ ಮಾಡುವಾಗಲ್ಲ, ಅದು ನಮ್ಮದು ಸ್ಟೆಪ್ ಎಲ್ಲ ಮಿಸ್ ಆಗಿ ಹೋಗ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್.